ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಎಚ್ ಕೆ ಪಾಟೀಲ್ರು ಅಂದರೆ ಕಾನೂನು ಮಂತ್ರಿಗಳು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ರಂತೆ. ಅದೇನೋ 11 ಅಂಶನೋ 11 ಪ್ಯಾರಾನೋ 11 ಲೈನೋ 11 ಪದಾನೋ 11 ಎಂಥದ್ದೋ ಒಂದು 11 ಹೋಗತ್ಲ ಕಡೆಗೆ ಅದೆಂಥದ್ದು ಅದರ ಒಂದು 7 ಅಂಶನ ಸರ್ಕಾರ ತಿದ್ದುಪಡಿ ಮಾಡಿಕೊಡತ್ತಂತೆ. ಇನ್ನೊಂದು 3 ಬಿಡತ್ತಂತೆ. ಅದೇ ಮನ್ರೇಗಾ ಅದೇನೋ ಬಿಡಲ್ವಂತೆ. ಗೊತ್ತಿಲ್ಲ ಈಗ ರಾಜ್ಯಪಾಲರ ನಿಲುವು ಏನಿರುತ್ತೆ ಅಂತ ಅಲ್ವಾ. ಬಹಳ ಹಿಂದೆ SM ಕೃಷ್ಣ ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದ್ರು. ಬಹಳ ಹಿಂದೆ ಅಲ್ಲ, 2004 ಬಹಳ ಹಿಂದೆ ಅಂತೇನು 2004ರಲ್ಲಿ ಕೃಷ್ಣ ಅವರು ಇಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ಕಾಂಗ್ರೆಸ್ ಪಕ್ಷ ಅವ್ರನ್ನ ಮಹಾರಾಷ್ಟ್ರದ ರಾಜ್ಯಪಾಲರು ಮಾಡಿ ಕಳಿಸಿದ್ರು. ಅಲ್ಲಿ ಅವರು ಇದೇ ಥರ ಜಾಯಿಂಟ್ ಸೆಷನ್ಗೆ ಹೋದ್ರಪ್ಪ 2005ರಲ್ಲಿ. ಅಲ್ಲಿ ಒಂದು ಭಾಷಣ ಮಾಡಿದ್ರು. ನನ್ನ ಸರ್ಕಾರ ಯಾವುದೇ ಕಾರಣಕ್ಕೆ ಬೆಳಗಾವಿಯನ್ನು ಬಿಟ್ಟುಕೊಡುವುದಿಲ್ಲ ಅಂತ ಅಲ್ಲಿ ಓದಿಸಿದ್ರಪ್ಪ ಅವ್ರ ಕೈಯಲ್ಲಿ. ಆಗಿಲ್ಲಿ ಭಾಳ ಜನ ಕೃಷ್ಣ ಈ ರಾಜ್ಯದಿಂದ ಹೋಗುವುದವರಾಗಿ ಇದನ್ನು ಹೇಳುವುದಕ್ಕೆ ಕನ್ನಡದ್ರು ವಿರೋಧಿ ಅಲ್ಲಪ್ಪ, ಅದು ಕಾನ್ಸ್ಟಿಟ್ಯೂಷನಲ್ ಕೆಲಸ ಮಾಡಿದ್ದಾರೆ ಅವರು ಅಂತ ಭಾಳ ಜನ ಹೇಳಿದ್ರು. ಈ ಮಾತನ್ನು DK ಶಿವಕುಮಾರ್ಗೆ ನನಗೆ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ನಿಜ, ನೆನಪಿರ್ಬೇಕು. ಸಿದ್ದರಾಮಯ್ಯವ್ರಿಗೆ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ಎಚ್ ಕೆ ಪಾಟೀಲ್ ಜ್ಞಾಪಿಸ್ಬೇಕಾಗತ್ತಾ? ಹಾಗೇನಿಲ್ಲ ಅಂತ ನನ್ಕೊಂಡಿದ್ದೀನಿ. ಹಾಗೆ BJPಯವ್ರಿಗೆ ಇದನ್ನು ಜ್ಞಾಪಿಸ್ಬೇಕಾ? ಹಾಗೇನಿಲ್ಲ ಅನ್ಕೋತೀನಿ. ಡಿಸ್ಚಾರ್ಜ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಅಷ್ಟೇ.